ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಮನೇಲಿ ರೇಷನ್ ಫುಲ್ ಖಾಲಿಯಾಗಿತ್ತು. ಸೊ ರೇಷನ್ ತರೋಣ ಅಂತ ಡಿಮಾರ್ಟ್ಗೆ ಹೋಗ್ತಿದ್ವಿ. ನಮ್ಮ ಬಿಡ್ದಿ ಸೈಡ್ ಇನ್ನೂ ಯಾವುದೂ ಡಿಮಾರ್ಟ್ ಓಪನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ವಾಜರಳ್ಳಿ ಕನ್ಪುರ ರೋಡಲ್ಲಿರೋ ಡಿಮಾರ್ಟ್ ಸ್ಟೋರ್ಗೆ ಹೋಗ್ತಿದ್ವಿ. ನಮ್ಮ ಮನೆಯಿಂದ ಒಂದು 18 ಕಿಲೋಮೀಟರ್ ಆಗುತ್ತೆ. ಸೊ ಅದಕ್ಕೆ ಬೆಳಿಗ್ಗೆ ಟಿಫನೆಲ್ಲ ಮಾಡಿಕೊಂಡು ಒಂದು 12:30 ಹಂಗೆ ಮನೆ ಬಿಟ್ವಿ. ಸೊ ನಾರ್ಮಲ್ ಸಂಡೇ ಆಗಿರೋದ್ರಿಂದ ಡಿಮಾರ್ಟ್ ಫುಲ್ ರಶ್ ಆಗೇ ಇತ್ತು. ಐಟಮ್ನೆಲ್ಲ ಫಸ್ಟೇ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಯಾಕಂದರೆ ಡಿಮಾರ್ಟ್ಗೆ ಹೋದರೆ ನಾವು ಏನು ಬೇಕೋ ಅದನ್ನೆಲ್ಲ ಬಿಟ್ಟು ಬೇರೆದನ್ನೆಲ್ಲ ತೊಗೊಂಡು ಬಂದಿರ್ತೀವಿ. ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅಲೋ ಇರಲಿಲ್ಲ. ಅದಕ್ಕೆ ಒಂದು ಸ್ಮಾಲ್ ಕ್ಲಿಪ್ನ ನಾನು ತೊಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಫುಲ್ ರೇಷನ್ ಎಲ್ಲ ತೊಗೊಂಡ್ವಿ. ಸೊ ಅಲ್ಲೇ ಬಿಲ್ ಮಾಡಿಸ್ಬೇಕಾದ್ರೆ ಫುಲ್ ಹೊಟ್ಟೆ ಹಸ್ತಿತ್ತು. ಸೊ ಅದಕ್ಕೋಸ್ಕರ ಅಲ್ಲೇ ಪ್ರೋಟೀನ್ ಬಾರ್ ತೊಗೊಂಡೆ. ನಂಗೆ ಪ್ರೋಟೀನ್ ಬಾರ್ ಎಲ್ಲನೂ ಇಷ್ಟ ಆಗುತ್ತೆ, ಬಟ್ ಇದು ಯೋಗ ಬಾರ್ದು ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೊ ಅಷ್ಟು ರೇಷನ್ನು ನಾವು ಬೈಕಲ್ಲಿ ಹಾಕ್ಕೊಂಡು ಹೋದ್ವಿ. ಹೋಗ್ಬೇಕಾದ್ರೆ ಈ ಮಣ್ಣಿನ ಪಾತ್ರೆ ಎಲ್ಲ ಮಾರ್ತಾರಲ್ಲ, ಅಲ್ಲಿ ಉಂಡೆ ಇತ್ತು. ಸೊ ಅದಕ್ಕೋಸ್ಕರ ಮತ್ತೆ ಹೋಗ್ತಿರೋರು ಯೂ ಟರ್ನ್ ಹಾಕ್ಕೊಂಡು ಬಂದು ಉಂಡೆ ಕೊಡಿಸಿ ಅಂತಿದ್ದೆ. ಈಗ ಒಂದು ಮಂತ್ ಬ್ಯಾಕೇನೋ ನಾನು ಉಂಡೆ ಹೊಡ್ತಿದ್ದೆ. ತೊಗೊಳ್ಳೋಣ ಅಂತ ಆಗ್ತಾನೆ ಇರಲಿಲ್ಲ. ಈ ಸಲ ಒಂದು ಸ್ವಲ್ಪ ದುಡ್ಡು ತೊಗೊಳ್ಳೋಣ ಅಂತ ಚೆಕ್ ಮಾಡ್ತಾಯಿದ್ದೆ. ಉಂಡಿನ ನಾನು ಯಾವತ್ತೂ ತೊಗೊಳ್ಳಲ್ಲ. ಯಾಕಂದರೆ ಬೇರೆಯವ್ರು ಕೊಡಿಸಿದ್ರೆ ಬೇಗ ತುಂಬುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಯಜಮಾನ್ರ ಹತ್ರನೇ ತೊಗೊಸ್ಕೊತೀನಿ. ಸೊ ಅವ್ರು ತುಂಬ ರೇಟ್ ಹೇಳ್ತಾಯಿದ್ರು. ನಾನು ಯಾವುದಿರಲಿ ಅಂತ ಇವ್ರ ಹತ್ರ ಸಜೆಷನ್ ಕೇಳ್ತಾಯಿದ್ದೆ. ಸೊ ಆಮೇಲೆ ಒಂದನ್ನು ಡಿಸೈಡ್ ಮಾಡಿಬಿಟ್ಟು ಇವ್ರಿಗೆ ಬಾರ್ಗೇನ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಪಕ್ಕದಲ್ಲೇ ಅವರೆಕಾಯಿ ಮಾರ್ತಿದ್ರು. 2 kgಗೆ 100 ರೂಪೀಸ್ ಅಂತ ಮಾರ್ತಾಯಿದ್ರು. ಸಖತ್ ಫ್ರೆಶ್ ಆಗಿತ್ತು. ಆವಾಗ ತಾನೇ ಮೂಟೆಯಿಂದ ಎಲ್ಲ ತೆಗ್ದಾಕ್ತಾಯಿದ್ರು. ಸೊ ಅಲ್ಲೇ ಹೋಗಿ ತೊಗೊಂಡು ಬಂದೆ. ಸೊ ಅಲ್ಲಿಂದ ಮನೆಗೆ ಬಂದು ಫುಲ್ ಹೊಟ್ಟೆ ಹಸ್ತಿತ್ತು. ಸೊ ಆವಾಗ ತಾನೇ ಬಂದು ಅನ್ನ ಮತ್ತು ಸಾಂಬಾರು ಮಾಡಿ ಫಸ್ಟು ಊಟ ಮಾಡ್ಕೊಂಡ್ವಿ. ಊಟ ಮಾಡಿದ ತಕ್ಷಣ ಐಟಮ್ನೆಲ್ಲ ಫುಲ್ ಸಗ್ರಿಗೇಟ್ ಮಾಡಿಬಿಟ್ಟು ಆವತ್ತಿನ ಡೇನ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಎಳ್ನೀರು ಕುಡಿದೆ. ಇವರು ಯಾವತ್ತು ಸ್ವಲ್ಪ ಬೇಗ ಹೋಗಬೇಕಾಗಿರೋದ್ರಿಂದ ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಡಿಮಾರ್ಟಿಂದ ಸೆಜ್ವಾನ್ ಸಾಸ್ ತಂದಿದ್ದೆ. ಸೊ ಸೆಜ್ವಾನ್ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸಖತ್ ಈಸಿ ರೆಸಿಪಿ ಇದಂತೂ. ಸೊ ಒಂದು 10 to 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗೋಗುತ್ತೆ. ಸೊ ಅದಕ್ಕೆ ಇದೇ ಬೇಗ ಆಗುತ್ತೆ ಅಂತ ಅವತ್ತು ರೆಡಿ ಮಾಡಿಕೊಂಡೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮಕ್ಕಳು ಯಾರು ತರಕಾರಿ ಎಲ್ಲ ತಿನ್ನಲ್ಲ ಅಂತಾರೋ ಅವ್ರಿಗೆ ಇದನ್ನು ಮಾಡಿಕೊಟ್ರೆ ನಿಜವಾಗ್ಲೂ ಫುಲ್ ಪ್ಲೇಟ್ನ ಖಾಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿತ್ತು. ಇದ್ರ ಫುಲ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಪ್ಲೀಸ್ ಹೋಗಿ ಎಲ್ಲ ಚೆಕ್ ಮಾಡಿ ಆ್ಯಂಡ್ ಟ್ರೈ ಮಾಡಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಮೇಲೆ ಅವ್ರಿಗೆ ಟಿಫನ್ ಕೊಟ್ಟು ಬಾಕ್ಸ್ ರೆಡಿ ಮಾಡಿದೆ. ಅವರು ಟಿಫನ್ ಮಾಡಿಕೊಂಡು ಆಫೀಸ್ಗೆ ಹೊರಟರು. ಅವ್ರು ಹೋಗಿದ ತಕ್ಷಣ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಟಿಫನ್ ಮಾಡಿಕೊಂಡೆ. ನನಗೆ ವರ್ಕ್ ಸ್ಟಾರ್ಟ್ ಆಗೋದು 12:30. ಸೊ ಅವತ್ತು ಎಲ್ಲ ಕೆಲಸ ಬೇಗ ಮುಗ್ದಿರೋದ್ರಿಂದ ಟೈಮ್ ಇತ್ತು. ಅದಕ್ಕೋಸ್ಕರ ನಾನು ಸಂಡೇ ಬರಬೇಕಾದ್ರೆ ಉಂಡೆ ತಂದನಲ್ಲ, ಸೊ ಅದ್ರ ಮೇಲೆ ಏನಾರ ಡ್ರಾಯಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಮಣ್ಣಿನ ಉಂಡೆ ಆಗಿರೋದ್ರಿಂದ ಅದ್ರ ಮೇಲೆ ಏನಾರ ಬರೆದಿಕ್ಕಿದ್ರೆ ಅದು ಫುಲ್ ಪ್ಲೇನ್ ಆಗಿತ್ತಲ್ಲ, ಅದ್ರ ಮೇಲೆ ಡ್ರಾಯಿಂಗ್ ಮಾಡಿಕ್ಕಿದ್ರೆ ಒಂಥರ ಶೋ ಪೀಸ್ ಥರನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮಣ್ಣಿನ ಉಂಡೆನ ತೊಗೊತೀನಿ. ನನಗೇನು ಅಷ್ಟು ಪರ್ಫೆಕ್ಟಾಗಿ ಡ್ರಾಯಿಂಗ್ ಏನು ಬರಲ್ಲ. ಜಸ್ಟ್ ಯಾವುದನ್ನ ವೀಡಿಯೋಗಳು ನೋಡ್ಕೊಂಡು ಬರಿತೀನಿ. ನನಗೆ ಖಾಲಿ ಸ್ಪೇಸ್ಗಳ್ಗಂಡ್ರೆ ಹೆವಿ ಇಷ್ಟ ಆಗುತ್ತೆ. ಮದುವೆ ಮುಂಚೆ ನಾವು ಮಮ್ಮಿ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಮೇಲೆಲ್ಲ ಬರೆದಿಕ್ತಿದ್ದೆ. ಸೊ ಇವಾಗ ನಮ್ಮ ಮನೆಗೆ ಬಂದಮೇಲೂ ಇಲ್ಲಿ ಕಾಂಪೌಂಡ್ ಮೇಲೆಲ್ಲ ಬರೆದಿದ್ದೀನಿ. ಡ್ರಾಯಿಂಗ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಯಾವಾಗಾದರೂ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇವಾಗ ಮಡಿಕೆ ಮೇಲೆ ಬರೆಯೋಣ ಅಂತ ಕೂತ್ಕೊಂಡೆ. ನನ್ನ ಹತ್ರ ಡ್ರಾಯಿಂಗಿಗೆ ಬೇಕಾಗಿರೋ ಬ್ರಷ್ ಎಲ್ಲ ಅಷ್ಟು ಇಲ್ಲ. ಒಂದು 2-3 ಚಿಕ್ಕ ಬ್ರಷ್ ಇದೆ. ಮತ್ತು ಪೇಂಟು ಅಷ್ಟೇ ಒಂದು ಚಿಕ್ಕ ಬಾಕ್ಸ್ ಇದೆ. ಸೊ ಅದರಲ್ಲೇ ಇವತ್ತು ಡ್ರಾಯಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಸೇವಿಂಗ್ಸ್ ಅಂತ ಬಂದರೆ ಆದಮೇಲಿಂದನೇ ನಾನು ಸೇವಿಂಗ್ಸ್ ಅಂತ ಮಾಡ್ತಿರೋದು. ಅದಕ್ಕಿಂತ ಮುಂಚೆ 1 ರೂಪಾಯಿನೂ ಸೇವಿಂಗ್ ಮಾಡ್ತಾ ಇರಲಿಲ್ಲ. ಅಷ್ಟು ಖರ್ಚು ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಸೇವಿಂಗ್ಸ್ ಮಾಡೋದು ಕಲ್ತಿದ್ದೀನಿ. ಉಂಡೇಲಿ ಹಾಕಿಕ್ಬಿಡ್ತೀನಿ. ಕೈಯಲ್ಲಿ ಎಷ್ಟೇ ಅಮೌಂಟ್ ಇದ್ದರೂ ನನ್ನ ಹತ್ರ ಇರೋಲ್ಲ. ಅದಕ್ಕೋಸ್ಕರ ಉಂಡೇಲಿ ಹಾಕಿಕ್ಬಿಟ್ಟಿರ್ತೀನಿ. ನಾನು ನಾರ್ಮಲಾಗಿ ಉಂಡೆಗೆ 500 ರೂಪೀಸ್ ನೋಟೇ ಜಾಸ್ತಿ ಹಾಕೋದು. 100 ರೂಪೀಸ್ 200 ರೂಪೀಸ್ ಹಾಕಿದ್ರೂ ಲಾಸ್ಟಲ್ಲಿ ಉಂಡೆ ಹೊಡೆದಾಗ ಅಮೌಂಟ್ ಕಮ್ಮಿ ಇದೆ ಅನ್ನೋ ಫೀಲ್ ಬರುತ್ತೆ. ನನಗೊಂದು 2 ಇಯರ್ಸ್ ಹಾಗೆ ಆಗಿತ್ತು. ಅದಕ್ಕೆ ಲಾಸ್ಟ್ ಇಯರ್ ಮಾತ್ರ ಫುಲ್ 500 ರೂಪೀಸ್ ನೋಟೇ ಹಾಕಿಕ್ಕಿದೆ. ಆವಾಗ ಒಂದು ಸ್ವಲ್ಪ ಲಾರ್ಜ್ ಅಮೌಂಟ್ ನಮ್ಮ ಕೈಗೆ ಸಿಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಚಿಕ್ಕದೊಂದು ಉಂಡೆ ತಂದಿಕ್ರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಾಕಿ ಇಕ್ರಿ. ಯಾಕಂದರೆ ಕೈಯಲ್ಲಿ ಎಷ್ಟೇ ಇದ್ರೂ ನಿಜವಾಗ್ಲೂ ಯಾರಿಗೂ ಸಾಕಾಗಲ್ಲ. ಅದಕ್ಕೋಸ್ಕರ
ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಹಾಕಿ ಅದು ತುಂಬಿದ ಮೇಲೆ ಹೊಡೀರಿ. ಅದರಲ್ಲಿ ಸಿಗೋ ಅಮೌಂಟ್ ನಿಮ್ಗೆ ಯಾವುದಕ್ಕೂ ಒಂದು ಯೂಸ್ ಆಗೇ ಆಗುತ್ತೆ. ನಾನು ಅಕೌಂಟಲ್ಲಿ ಅಮೌಂಟನ್ನ ಬೇಗ ಖಾಲಿ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡೋದ್ರಿಂದ ಆನ್ಲೈನಲ್ಲಿ ಏನಾನ ನೋಡ್ತಾನೆ ಇರ್ತೀವಿ. ಸೊ ಬೇಕು ಅನಿಸುತ್ತೆ ಆರ್ಡ್ರ್ ಮಾಡಿಬಿಡ್ತೀವಿ. ಸೊ ಅದಕ್ಕೋಸ್ಕರ ಬೇಗ ಖರ್ಚಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಹಸ್ಬೆಂಡ್ ಹತ್ರ ಜಾಸ್ತಿ ಅಮೌಂಟ್ ಕೇಳಂಗಿದ್ರೆ ಕ್ಯಾಶ್ನೇ ಕೇಳ್ತೀನಿ. ಸೊ ಅದರಲ್ಲಿ ಒಂದು 500 ರುಪೀಸ್ನ ಹಾಕಿಕ್ಕಿದ್ರೆ ಆ ಅಮೌಂಟ್ನ ನಾನು ಅಕೌಂಟಿಂದ ಏನನ್ನ ಟ್ರಾನ್ಸಾಕ್ಷನ್ ಮಾಡ್ಕೊಂಬಿಡ್ತೀನಿ. ಕೈಯಲ್ಲಿದ್ದರೆ ಸಾಕಾಗಲ್ಲವಲ್ಲ, ಅದಕ್ಕೋಸ್ಕರ. ಸೊ ನೀವು ಇದನ್ನು ಟ್ರೈ ಮಾಡಿ, ಓಕೆನಾ. ಇವಾಗ ನಾನು ಬೇಸ್ ರೆಡಿ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವೈಟ್ ಕಲರಲ್ಲಿ ಫುಲ್ ಪೇಂಟ್ನ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸಿಂಪಲ್ ಡಿಸೈನ್ನ ನೋಡಿಕ್ಕಿದ್ದೀನಿ. ಜಸ್ಟು ಒಂದು 3 ಕಲರ್ಸಲ್ಲಿ ಆಗೋಗ್ಬಿಡುತ್ತೆ. ಫಸ್ಟು ಬೇಸ್ನ ರೆಡಿ ಮಾಡಿಕೊಂಡ್ರೆ ಅದ್ರ ಮೇಲೆ ಯಾವುದೇ ಕಲರ್ ಹಾಕಿದ್ರೂ ಆ ಕಲರು ಚೆನ್ನಾಗಿ ಕಾಣಿಸ್ದೇ ಇದ್ದು, ಅದಕ್ಕೋಸ್ಕರ ಫುಲ್ಲು ವೈಟ್ ಕಲರ್ ಬೇಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಅಷ್ಟು ಡ್ರಾಯಿಂಗ್ ಬರದೇ ಇರೋದ್ರಿಂದ ಸಿಂಪಲಾಗಿ ಮಾಡಿಕೋದ್ರೂ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋಕ್ಕೋಸ್ಕರ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದು ಹೇಗಿರುತ್ತೆ ಅಂತ ಲಾಸ್ಟಲ್ಲಿ ನೀವೇ ನೋಡ್ತೀರಾ. ಡಿಸೈನ್ ಮಾತ್ರ ನನಗಿಷ್ಟ ಆಯಿತು ಪರ್ಸ್ನಲಾಗಿ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಜಸ್ಟು 3 to 4 ಕಲರ್ಸಲ್ಲಿ ಇದು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸಿಂಪಲಾಗಿದ್ದರೂ ಡಿಸೈನ್ ಚೆನ್ನಾಗಿದೆ, ನೀವೇ ನೋಡ್ತೀರಾ ಹೇಗೆ ಬರುತ್ತೆ ಅಂತ. ಸೊ ಫಸ್ಟು ಫುಲ್ ಬೇಸ್ನ ಕ್ರಿಯೇಟ್ ಮಾಡಿಕೊಂಡಿದ್ದೀನಿ ನೋಡಿ. ವೈಟ್ ಕಲರಿಂದ ಬೇಸ್ ಕ್ರಿಯೇಟ್ ಮಾಡಿಕೊಂಡಿದ್ದೀನಿ. ಇದರಲ್ಲಿ ಫಸ್ಟು 2 ಕಲರ್ಸ್ನ ಮಾಡ್ಕೊತೀನಿ. ಇದನ್ನು ಏನು ಮಾಡ್ತೀನಿ ಅಂದರೆ ಅಪ್ಪರ್ ಪಾರ್ಟು ಲೋವರ್ ಪಾರ್ಟಾಗಿ ತೊಗೊತೀನಿ. ಇದೆರಡೇ ಕಲರ್ ಫಸ್ಟ್ ಯೂಸ್ ಮಾಡ್ತಿರೋದು. ಒಂದು ಪ್ಯಾರೆಟ್ ಗ್ರೀನ್ ಕಲರು, ಇನ್ನೊಂದು ಬ್ಲೂ ಕಲರು. ಪ್ಯಾರೆಟ್ ಗ್ರೀನ್ ಕಲರ್ನ ಅಪ್ಪರ್ ಪೋರ್ಷನಲ್ಲಿ ಹಾಕ್ಕೊತೀನಿ ಆ್ಯಂಡ್ ಡಾರ್ಕ್ ಬ್ಲೂನ ಲೋವರ್ ಪೋರ್ಷನಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಫಸ್ಟು ಡಾರ್ಕ್ ಬ್ಲೂನ ಕೆಳಗಡೆ ಫುಲ್ ಹೊಡ್ಕೊಂಡೆ. ಇದಾದಮೇಲೆ ಮೇಲ್ಗಡೆ ಪ್ಯಾರೆಟ್ ಗ್ರೀನ್ ಕಲರ್ ಹೊಡ್ಕೊತಾ ಇದ್ದೀನಿ. ಈ ಮಧ್ಯೆ ಸೆಂಟ್ರ್ ಇದೆಯಲ್ಲ, ಅಲ್ಲಿ ಒಂದು ಚಿಕ್ಕ ಡ್ರಾಯಿಂಗ್ ಮಾಡ್ಕೊತೀನಿ. ಸೊ ಇಷ್ಟೇ, ಸಿಂಪಲ್ಲಾಗಿದ್ದರೂ ಅದು ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಫುಲ್ ಆದಮೇಲೆ. ಇದನ್ನು ಬ್ರಷ್ ನನ್ನ ಹತ್ರ ಅಷ್ಟು ಚೆನ್ನಾಗಿರೋದು ಯಾವುದೂ ಇಲ್ಲ, ಇರೋದೇ ಒಂದು ಚಿಕ್ಕ ಸ್ಮಾಲ್ ಬ್ರಷ್ ಆಗಿರೋದ್ರಿಂದ ಅದರಲ್ಲೇ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇದನ್ನು. ಕಲರ್ ಕಾಂಬಿನೇಷನ್ ನನಗೆ ಹೆವಿ ಇಷ್ಟ ಆಯಿತು, ಚೆನ್ನಾಗಿದೆ. ಡಾರ್ಕ್ ಬ್ಲೂ ಮತ್ತು ಪ್ಯಾರೆಟ್ ಗ್ರೀನ್ ಕಲರು. ಫೈನಲಿ ನನ್ನ ಕೈ ಹೇಗಾಗಿದೆ ಮತ್ತು ಡ್ರಾಯಿಂಗ್ ಹೇಗಾಗಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ಥರ ಒಂದು ಚಿಕ್ಕ ಬಳ್ಳಿ ಬಿಟ್ಟಿದ್ದೀನಿ, ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಫ್ಲವರ್ ಕೊಟ್ಟಿದ್ದೀನಿ. ನನ್ನ ಹತ್ರ ಬ್ರಷ್ಷು ಕರೆಕ್ಟಾಗಿ ಇಲ್ದಿರೋದ್ರಿಂದ ಅದು ಇನ್ನೊಂದು ಸ್ವಲ್ಪ ಬಳ್ಳಿ ಚಿಕ್ಕದಾಗಿ ಬಿಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ದೂರದಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ನಿಮ್ಗೆ ಹತ್ರದಿಂದ ಅದು ಹೇಗೆ ಕಾಣಿಸ್ತಿದೆ ನಂಗೆ ಗೊತ್ತಿಲ್ಲ. ಪ್ಲೀಸ್ ಕಮೆಂಟ್ ಮಾಡಿ ಈ ಡ್ರಾಯಿಂಗ್ ಹೇಗಿದೆ ಏನು ಅಂತ. ನನಗೆ ಪರ್ಸ್ನಲಾಗಿ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಿರಲಿ ಮತ್ತು ಡಿಸೈನ್ ಆಗಿರಲಿ ಸಿಂಪಲ್ಲಾಗಿದ್ದರೂ ಎಲಿಗೆಂಟಾಗಿ ಕಾಣಿಸ್ತಿದೆ. ನಾನು ಇವಾಗ ಇಟ್ಟಿದ್ದೀನಲ್ಲ, ಒಂಥರ ಶೋ ಪೀಸ್ ಥರನೇ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ನಿಮಗೆ ಹೇಗೆ ಅನಿಸ್ತು ಡಿಸೈನು ಮತ್ತು ಕಲರ್ ಕಾಂಬಿನೇಷನ್ ಆಗಿರಲಿ ಮತ್ತು ಆ ಬಳ್ಳಿ ಡಿಸೈನ್ ಆಗಿರಲಿ ಹೇಗಿತ್ತು ಮತ್ತು ಏನು ಇಂಪ್ರೂವ್ ಮಾಡ್ಕೊಬೋದಿತ್ತು ಅಂತಲೂ ಹೇಳಿ. ಅದನ್ನು ನೆಕ್ಸ್ಟು ಯಾವುದನ್ನು ನಾನು ಡಿಸೈನ್ ಬಿಡ್ಸೋಕ್ಕೆ ಹೋದಾಗ ನಾನು ನಿಜವಾಗ್ಲೂ ಅದನ್ನು ಇಂಪ್ರೂವ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾನ ಕರೆಕ್ಷನ್ ಇದ್ದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಅದನ್ನು ಆ್ಯಡ್ ಆನ್ ಮಾಡ್ಕೊತಾ ಹೋಗ್ತೀನಿ. ನನ್ನ ವಿಡಿಯೋ ನೋಡಿರೋಕ್ಕೆ ಥ್ಯಾಂಕ್ ಯು ಆಲ್.